ಸ್ಕ್ಯಾನಿಂಗ್ ವೇಳೆ ಮಹಿಳೆಗೆ ರೇಡಿಯಾಲಜಿಸ್ಟ್ ಲೈಂಗಿಕ ಕಿರುಕುಳ ಕೊಟ್ಟ ಕೇಸ್ ಟ್ವಿಸ್ಟ್ ಪಡೆದುಕೊಂಡಿದೆ. ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತೆ ಮೇಲೆಯೇ ಎಫ್ಐಆರ್ ಆಗಿದೆ. ಪೊಲೀಸರ ನಡೆಗೆ ವಿರೋಧ ವ್ಯಕ್ತವಾಗ್ತಿದೆ. ಸ್ಕ್ಯಾನಿಂಗ್ ವೇಳೆ ಲೈಂಗಿಕ ದೌರ್ಜನ್ಯ ಕೇಸ್. ಸಂತ್ರಸ್ತ ಮಹಿಳೆ ವಿರುದ್ಧವೇ ದಾಖಲಾಯಿತು ಎಫ್ಐಆರ್. ವೈದ್ಯರು ಅಂದ್ರೆ ಜೀವ ಉಳಿಸೋ ಸಂಜೀವಿನಿ ಅಂತಾರೆ. ಪ್ರಾಣ ಉಳಿಸಿ ಹೊಸ ಬದುಕು ಕೊಡೋ ಭಗವಂತ ಎಂದು ಕೊಂಡಾಡ್ತಾರೆ. ಆದರೆ ಕೆಲ ವೈದ್ಯರು ಕಾಮದ ಅಮಲಲ್ಲಿ ಮಾಡಬಾರದನ್ನ ಮಾಡುತ್ತಿದ್ದಾರೆ. ಆನೇಕಲ್ನಲ್ಲಿ ರೇಡಿಯಾಲಜಿಸ್ಟ್ ಜಯಕುಮಾರ್ ಮಾಡಿದ ಕಾಮಕೃತ್ಯ ಆಕ್ರೋಶದ ಕಿಚ್ಚು ಹೊತ್ತಿಸಿದೆ. ಸ್ಕ್ಯಾನಿಂಗ್ ಮಾಡ್ತೀನಿ ಅಂತ ಹೆಣ್ಮಗಳನ್ನ ಕರೆದೊಯ್ದು ಜಯಕುಮಾರ್ ಲೈಂಗಿಕ ಕಿರುಕುಳ ಕೊಟ್ಟಿದ್ದ. ಖಾಸಗಿ ಅಂಗಾಂಗ ಮುಟ್ಟಿ ಕ್ರೌರ್ಯ ಮೆರೆದಿದ್ದ. ಇದನ್ನ ಪ್ರಶ್ನೆ ಮಾಡಿದ್ದೇ ತಡ, ನಾನು ಮಾಡೋದೇ ಹೀಗೆ, ಬೇಡವಾದ್ರೆ ಹೋಗು ಅಂತ ಧಮಕಿ ಹಾಕಿ ಪೊಲೀಸರ ಅತಿಥಿಯೂ ಆಗಿದ್ದಾನೆ. ಸದ್ಯ ಇದೇ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ ವಿರುದ್ಧವೇ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಹಿಳೆ ಮತ್ತು ಆಕೆ ಪತಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿಡಿಯೋ ಮಾಡಿ 50 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಆರೋಪಿ ಜಯಕುಮಾರ್ ಪತ್ನಿ ದೂರು ನೀಡಿದ್ದು ಎಫ್ಐಆರ್ ಕೂಡ ದಾಖಲಾಗಿದೆ. ಪೊಲೀಸರ ನಡೆ ವಿರುದ್ಧ ಸಂತ್ರಸ್ತೆ ಆಕ್ರೋಶ ಹೊರಹಾಕಿದ್ದಾರೆ. ಹಣದಾಸೆಗೆ ಪೊಲೀಸರು ಶಾಮೀಲಾಗಿದ್ದಾರೆ. ಲೈಂಗಿಕ ದೌರ್ಜನ್ಯ ಕೇಸ್ ದಿಕ್ಕು ತಪ್ಪಿಸಲು ಕೌಂಟರ್ ಎಫ್ಐಆರ್ ಮಾಡಲಾಗಿದೆ ಅಂತ ಆನೇಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ನಾವು ಯಾರನ್ನೂ ಭೇಟಿ ಮಾಡಿಲ್ಲ, ಹಣಕ್ಕೂ ಬೇಡಿಕೆ ಇಟ್ಟಿಲ್ಲ, ನಮ್ಮ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ್ದಾರೆಂದು ಅಳಲು ತೋಡಿಕೊಂಡಿದ್ದಾರೆ. ನಾವು 50 ಲಕ್ಷ ಕೇಳಲೇ ಇಲ್ಲ. ನಾವು ಅವರು ವೈಫಿಗೆ ನಾವು ನೋಡೇ ಇಲ್ಲ. ಬಟ್ ಈ ಕೇಸ್ ಮುಚ್ಚಾಕಕ್ಕೆ ಇವರು ಈ ಥರ ಮಾತಾಡ್ತಾ ಇದ್ದಾರೆ. ನಮಗಿಬ್ರಿಗೆ ಅರೆಸ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ನಮ್ಮ ಕಡೆ ಪೊಲೀಸ್ ಸಪೋರ್ಟ್ ಕೊಡ್ತಾ ಇಲ್ಲ, ಅವರಿಗೆ ಪೊಲೀಸ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಈ ಥರ ನಮ್ಗೆ ನ್ಯಾಯ ಬೇಕು ಸರ್, ಅಷ್ಟೇ. ಏನಕ್ಕೆ ಕೊಟ್ಟವರು ಅಂತ ನಮಗೂ ಏನು ಅರ್ಥನೇ ಆಗ್ತಾ ಇಲ್ಲ. ಇದು ಎಲ್ಲ ಪೊಲೀಸ್ ಅವರಿಂದನೇ ಎಲ್ಲ ಇದೇ ಐತೆ. ಇದು ಎಲ್ಲ ಕಾಟಾಚಾರಕ್ಕೆ ಅರೆಸ್ಟ್ ಮಾಡಿರ್ತಾ ಇದ್ದಾರೆ ಸರ್ ಅವರು. ನಮ್ಮದು ರೋಡ್ ಕಾರ್ಡ್ ಮಾಡೋಕ್ಕೆ ನಮ್ಮದು ಮಕಾನ ಸರ್, ಇದು ಬಡವರು ನಾವು ಆ ಥರ ಏನು ಮಾಡೋಕ್ಕೆ ಹೋಗಿಲ್ಲ. ನಾವು ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿಯನ್ನ ಬದಲಾಯಿಸಬೇಕು ಅನ್ನೋ ಕೂಗು ಹೆಚ್ಚಾಗಿದೆ. ಸಂತ್ರಸ್ತೆ ವಿರುದ್ಧ ಹಾಕಿರುವ ಸುಳ್ಳು ದೂರನ್ನ ರದ್ದು ಮಾಡಬೇಕು, ಇಲ್ಲವಾದರೆ ಆನೇಕಲ್ ಪೊಲೀಸರ ವಿರುದ್ಧ ಉಗ್ರ ಹೋರಾಟ ಮಾಡೋದಾಗಿ ಕನ್ನಡ ಪರ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. 1 ವಾರ ಅವಕಾಶ ಮಾಡ್ತೀನಿ, ಈ ಕೇಸ್ನ ಕ್ಲೋಸ್ ಮಾಡಬೇಕು. ಈ ಪೊಲೀಸರು ಹಾಕಿದರೆ ಪೊಲೀಸರ ಕ್ಲೋಸ್ ಮಾಡಬೇಕು. ಏನು ಅನ್ಯಾಯವಾಗಿ ಅವ್ರ ವಿರುದ್ಧ, ಅದು ನಾನ್ ಬೇಲಬಲ್, ಅದು ಬೇಲ್ ಆಗಬಾರ್ದು. ಹಂಗಾಗಿ ಹನಿ ಟ್ರಾಪು ಮತ್ತು ಏನೇದೋ ಕೆಲವು ಸೆಕ್ಷನ್ಗಳು ಹಾಕಿ ಏನಕ್ಕೆ ಈ ಕೆಲಸ ಮಾಡಬೇಕು? ಕರ್ನಾಟಕ ರಕ್ಷಣೆಗೆ ಶಿವರಾಮೇಗೌಡರ ಬಣ ಇನ್ನೊಂದು ವಾರದೊಳಗಾಗಿ ಈ ಪ್ರಕರಣವನ್ನು ರದ್ದುಗೊಳಿಸದೆ ಹೋದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಂತ ನಾವು ಎಚ್ಚರಿಕೆ ಈ ಮುಖಾಂತರ ಕೊಡೋಕ್ಕೆ ಇಚ್ಛೆಪಡ್ತೀನಿ. ಒಟ್ಟಾರೆ ಈ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದ್ದು, ಹಿರಿಯ ಪೊಲೀಸ್ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ಕಾಂಗ್ರೆಸ್ ಮುಖಂಡ ಗಣೇಶ್ ಗೌಡ ಮರ್ಡರ್ ಕೇಸ್ ಬಿಗ್ ಟ್ವಿಸ್ಟ್ ಪಡೆದುಕೊಂಡಿದೆ. ತನಿಖೆ ವೇಳೆ ಬಜರಂಗದಳ ಕಾರ್ಯಕರ್ತ ಭಾಗಿಯಾಗಿರೋದು ಗೊತ್ತಾಗಿದೆ. ಈ ಮಧ್ಯೆ ಹತ್ಯೆ ಖಂಡಿಸಿ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಹತ್ಯೆ ಕೇಸ್. ಬಜರಂಗದಳ ಕಾರ್ಯಕರ್ತ ಮಿಥುನ್ ಅರೆಸ್ಟ್. ಕಾಂಗ್ರೆಸ್ ಕಾರ್ಯಕರ್ತ, ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿದ್ದ ಗಣೇಶ್ ಗೌಡ ಹತ್ಯೆ ಚಿಕ್ಕಮಗಳೂರು ಜನರನ್ನ ಬೆಚ್ಚಿ ಬೀಳಿಸಿತ್ತು. ಒಂದು ಕಾಲದಲ್ಲಿ ಮಾಮ, ಮಚ್ಚ, ಅಣ್ಣ, ಬಾಸ್ ಅಂದ್ಕೊಂಡಿದ್ದವರು ಜಿದ್ದಿಗೆ ಬಿದ್ದಿದ್ರು. ಬ್ಯಾನರ್ ತೆರವು ವಿಚಾರಕ್ಕೆ ಮಚ್ಚಿನಿಂದ ಕೊಚ್ಚಿ ರಕ್ತದ ಕೋಡಿ ಹರಿಸಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡುತ್ತಿದ್ದು, ಸಿಎಂ ಸೇರಿದಂತೆ ಕೈ ನಾಯಕರು ಖಂಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಖರಾಯ ಪಟ್ಟಣದಲ್ಲಿ ಗಣೇಶ್ ಗೌಡರನ್ನ ಬರಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಇದರ ತನಿಖೆಗಿಳಿದ ಪೊಲೀಸರು ಹಂತಕರ ಜಾಡು ಹಿಡಿದಿದ್ದಾರೆ. ಪ್ರಕರಣದಲ್ಲಿ ಬಜರಂಗದಳ ಕಾರ್ಯಕರ್ತ ಮಿಥುನ್ ಭಾಗಿಯಾಗಿರುವುದು ಕನ್ಫರ್ಮ್ ಆಗಿದೆ. ಹತ್ಯೆಗೂ ಮುನ್ನ ಮಿಥುನ್ ಮೊಬೈಲ್ ಸಂಭಾಷಣೆ ಮಾಡಿದ್ದು, ಕೊಲೆಯಲ್ಲಿ ಭಾಗಿಯಾಗಿರುವುದು ದೃಢಪಟ್ಟಿದೆ. ಹೀಗಾಗಿ A6 ಮಿಥುನ್ ಹೆಡೆಮುರಿ ಕಟ್ಟಿ ಖಾಕಿ ಪಡೆ ಜೈಲಿಗಟ್ಟಿದೆ.
ಇನ್ನು A1 ಆರೋಪಿ ಸಂಜಯ್ ಗೌಡ, A3 ಆರೋಪಿ ನಾಗಭೂಷಣ್ ಅನ್ನ ಆಸ್ಪತ್ರೆಗೆ ದಾಖಲಿಸಿದ್ದು ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ಎಸ್ಕೇಪ್ ಆಗಿರೋ A2 ನಿತಿನ್, A4 ದರ್ಶನ್ ಹಾಗೂ A5 ಅಜಯ್ಗಾಗಿ ಹುಡುಕಾಟ ನಡೆಸಿದ್ದಾರೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಗೌಡ ಹತ್ಯೆಯನ್ನ ಸಿಎಂ ಸಿದ್ದರಾಮಯ್ಯ, ಸಚಿವ ಸಂತೋಷ್ ಲಾಡ್ ಖಂಡಿಸಿದ್ದಾರೆ. ಹಂತಕರನ್ನ ಯಾವ ಮುಲಾಜಿಲ್ಲದೆ ಕಾನೂನು ಶಿಕ್ಷೆಗೆ ಒಳಪಡಿಸಿ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು. ಗಣೇಶ್ ಕುಟುಂಬದ ಜೊತೆ ನಮ್ಮ ಪಕ್ಷ ಮತ್ತು ಸರ್ಕಾರ ದೃಢವಾಗಿ ನಿಲ್ಲಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಪೋಸ್ಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಒಟ್ನಲ್ಲಿ ಗಣೇಶ್ ಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದ್ದು ಮುಂದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಆಕೆ 9 ತಿಂಗಳು ಹೊತ್ತು ಹೆತ್ತು ಮಗು ಆಡಿಸುವ ಕನಸು ಕಂಡಿದ್ಲು. ಆದರೆ ಜಗತ್ತಿಗೆ ಕಾಲಿಡುವ ಮುನ್ನವೇ ಕಂದಮ್ಮ ಉಸಿರು ಚೆಲ್ಲಿದೆ. ವೈದ್ಯರ ನಿರ್ಲಕ್ಷ್ಯ ಅಂತ ಆರೋಪಿಸಿ ಕುಟುಂಬಸ್ಥರು ಆಸ್ಪತ್ರೆ ಮುಂದೆ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರಿ ಡಾಕ್ಟರ್ಗಳನ್ನ ಸಸ್ಪೆಂಡ್ ಮಾಡಲೇಬೇಕು. ಸರ್ಕಾರಿ ಡಾಕ್ಟರ್ಗಳನ್ನ ಪಾರ್ ಆಗಲೇಬೇಕು. ವೈದ್ಯರ ಮಹಾನಿರ್ಲಕ್ಷ್ಯಕ್ಕೆ ಹಸುಗೂಸು ಬಲಿ. ತಾಯಿ ಗರ್ಭದಲ್ಲೇ ಕಣ್ಮುಚ್ಚಿದ ಕಂದ ಆಕ್ರಂದನ. ವೈದ್ಯೋ ನಾರಾಯಣ ಹರಿ ಅಂತೀವಿ. ಕಷ್ಟದಲ್ಲಿದ್ದಾಗ ಆ ದೇವರು ಕಾಪಾಡ್ತಾನೋ ಇಲ್ವೋ ಗೊತ್ತಿಲ್ಲ. ದೇವರ ರೂಪದಲ್ಲಿರೋ ವೈದ್ಯರು ಕಾಪಾಡ್ತಾರೆ ಅಂತ ನಂಬಿರ್ತೀವಿ. ಸ್ವಾಮಿ ಕಾಪಾಡಿ ಅಂತ ಕೈ ಮುಗಿತೀವಿ. ಆದರೆ ಕೆಲ ಆಸ್ಪತ್ರೆಗಳಲ್ಲಿನ ವೈದ್ಯರ ನಿರ್ಲಕ್ಷ್ಯದಿಂದ ವೈದ್ಯ ಲೋಕಕ್ಕೆ ಕಳಂಕ ತಂದು ಬಿಡ್ತಾರೆ. ಪ್ರಾಣ ಉಳಿಸಬೇಕಾದವರ ಮಹಾ ನಿರ್ಲಕ್ಷ್ಯ ಜಗತ್ತು ನೋಡೋ ಮುನ್ನವೇ ಕಂದ ಕಣ್ಮುಚ್ಚಿದೆ. ಯಾದಗಿರಿ ತಾಲೂಕಿನ ಬಳಿಚಕ್ರ ತಾಂಡಾದ ಗರ್ಭಿಣಿ ನೀಲಾಬಾಯಿ ಅನ್ನೋರು ಹೆರಿಗೆ ನೋವಿಂದ ಬಳಲುತ್ತಾ ಇದ್ರು. ಹೀಗಾಗಿ ಯಾದಗಿರಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ತೆರಳಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಹೋಗಿದ್ರೆ ಡೆಲಿವರಿ ಡೇಟ್ ಮುಗಿದಿದೆ, ಹೀಗಾಗಿ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂದಿದ್ರಂತೆ. ಹೀಗಾಗಿ ಬೆಡ್ ಸಿಗದೆ ಮಹಿಳೆ ನೆಲದ ಮೇಲೆಯೇ ಒದ್ದಾಡಿದ್ರು. ಯಾರೂ ಕೂಡ ಕ್ಯಾರೆ ಎಂದಿರಲಿಲ್ಲ. ರಾತ್ರಿ ನೋವು ಹೆಚ್ಚಾಗ್ತಿದ್ದಂತೆ ಹೆರಿಗೆ ವಾರ್ಡ್ಗೆ ಕರ್ಕೊಂಡು ಹೋಗಿ ಸಿಜೇರಿಯನ್ ಮಾಡಿದ್ದಾರೆ. ಆದರೆ ಹಸುಗೂಸು ಅಷ್ಟರಲ್ಲಾಗಲೇ ಪ್ರಾಣ ಬಿಟ್ಟಿತ್ತು. ಇದರಿಂದ ರೊಚ್ಚಿಗೆದ್ದ ಕುಟುಂಬಸ್ಥರು ಆಸ್ಪತ್ರೆ ಮುಂದೆ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಗಂಡು ಮಗು ಬೇಕಂತ ನಾವು ಇಟ್ಕೊಂಡಿದ್ದೀವಿ. ಮತ್ತೆ ಗಂಡು ಮಗುನೇ ಇತ್ತು. ನಿನ್ನೆ ಬಂದು ನಾವೆಲ್ಲ ರಿಪೋರ್ಟ್ ಎಲ್ಲ ತಗೊಂಡು ಬಂದು ಅಡ್ಮಿಟ್ ಆಗಿದ್ದೀವಿ. ನಿನ್ನೆ 9-10 ಗಂಟೆಗೆ ಅಷ್ಟು ಆದ್ಮ್ಯಾಕ ಅವ್ರು ಏನು ಕೇರ್ ಮಾಡಲಿಲ್ಲ. ಬೆಡ್ ಹೆಚ್ಚಿಗಾಗಿ ಬೆಡ್ ಜಾಸ್ತಿ ಆಗೋ ಟೈಮಿಗೆ 4 ಗಂಟೆ ಸುಮಾರು ಬೆಳಗ್ಗೆ ಅದು ರಕ್ತ ಬೆಡ್ ನಿಂದಲ್ಲ ಆ ಟೈಮಿಗೆ ಹೋಗಿ ಸರ್ಜರಿ ಮಾಡಿದ್ರು. ಸರ್ಜರಿ ಮಾಡಿ ಮಗುನ ತೆಗೆದ ಟೈಮಿಗೆ ಏನು ಮಾಡ್ಯಾರೋ ಏನಿಲ್ಲ ಗೊತ್ತಿಲ್ಲ. ಮಗು ಇದಾಗಿ ಬಿಟ್ಟಿದೆ. 9 ತಿಂಗಳು ಹೊತ್ತು ಮಗುವಿನ ನಿರೀಕ್ಷೆಯಲ್ಲಿದ್ದವರಿಗೆ ಸಾವಿನ ಶಾಕ್ ಎದುರಾಗಿದೆ. ಆದರೆ ಆಸ್ಪತ್ರೆಯ ಡಿಸ್ಟ್ರಿಕ್ಟ್ ಸರ್ಜನ್ ಹೇಳೋದೇ ಬೇರೆ. ಮಹಿಳೆ ಆಸ್ಪತ್ರೆಗೆ ಬಂದಾಗ ಯಾವುದೇ ಹೆರಿಗೆ ನೋವು ಇರಲಿಲ್ಲ. ಅಲ್ಲದೆ BP ಜಾಸ್ತಿ ಇತ್ತು. ಮಗುವಿನ ಹೃದಯ ಬಡಿತ ನಿಂತಿದ್ರಿಂದ ತಾಯಿ ಜೀವಕ್ಕೆ ಕುತ್ತಾಗುತ್ತೆ ಅಂತ ಸಿಸೇರಿಯನ್ ಮಾಡಿ ಮಗುವನ್ನ ಹೊರತೆಗೆಯಲಾಯಿತು. ಒಂದು ವೇಳೆ ವೈದ್ಯರ ನಿರ್ಲಕ್ಷ್ಯ ಇದ್ರೆ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ನಮ್ಮ ಡಾಕ್ಟರ್ಸ್, ನಮ್ಮ ಸ್ಟಾಫ್ ನರ್ಸ್ಗಳಿಗೂ ಕೂಡ ನಾವು ತನಿಖೆ ಮಾಡ್ತೀವಿ. ಆಡಿಟ್ ಅಂತ ಮೀಟಿಂಗ್ ಮಾಡಿ ಅವ್ರಿಗೆ ಯಾಕೆ ಪ್ರಾಬ್ಲಮ್ ಆಯಿತು, ಎಲ್ಲಿ ತಪ್ಪುಗಳು ಆಗಿವೆ, ಅದರ ತಕ್ಕಂತ ನಾವು ಅವರಿಗೆ ಏನ ಮಾಡ್ಬೋದು ಎಂತ ನಾವು ಅವರಿಗೆ ಆ್ಯಕ್ಷನ್ ತಗೊಳ್ಬೋದು. ನಮ್ಮ ಡೀನು ಇಸ್ ದ ನಮ್ಮ ಇನ್ಸ್ಟಿಟ್ಯೂಷನ್ ಹೆಡ್ ಅವ್ರ ಜೊತೆಗೆ ಅವರು ಆ ಟೀಮ್ನಲ್ಲಿ ಇರ್ತಾರೆ. ಎಲ್ಲ ತನಿಖೆ ಮಾಡಿಬಿಟ್ಟು ವಿವರವಾಗಿ ಯಾರ ಮೇಲೆ ಏನು ಕ್ರಮ ಆಗುತ್ತೆ ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಒಟ್ಟಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಜಗತ್ತು ನೋಡಬೇಕಿದ್ದ ಮಗು ಸಾವಿನ ಮನೆ ಸೇರಿದ್ದು ಮಾತ್ರ ದುರಂತ. ಗಣೇಶ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ. ಮೆಕ್ಕೆಜೋಳ ಬೆಳೆಗಾರರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ನ್ಯೂಸ್ 18 ನಿರಂತರ ವರದಿ ಬಳಿಕ ಎಚ್ಚೆತ್ತ ಸರ್ಕಾರ ಮೆಕ್ಕೆಜೋಳ ಖರೀದಿ ಮಿತಿ ಹೆಚ್ಚಿಸಿ ಆದೇಶ ಹೊರಡಿಸಿದೆ. ಮೆಕ್ಕೆಜೋಳ ಖರೀದಿ ಮಿತಿ ಹೆಚ್ಚಿಸಿ ಆದೇಶ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್.
ಏಲಕ್ಕಿ ನಾಡು ಹಾವೇರಿಯಲ್ಲಿ ಮೆಕ್ಕೆಜೋಳ ರೈತರ ಹೋರಾಟದ ಕಿಚ್ಚು ಧಗಧಗಿಸಿತ್ತು. ಕಳೆದ 8 ದಿನಗಳಿಂದ ಇಡೀ ಜಿಲ್ಲೆಯೇ ಬೂದಿ ಮುಚ್ಚಿದ ಕೆಂಡದಂತಾಗಿತ್ತು. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಅಹೋರಾತ್ರಿ ಧರಣಿ ಮಾಡಿ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ರು. ಸರ್ಕಾರ ಮಾತ್ರ ಕ್ಯಾರೆ ಅಂದಿರಲಿಲ್ಲ. ಆದ್ರೆ ನಿಮ್ಮ ನ್ಯೂಸ್ 18 ಸುಮ್ಮನೆ ಕೂರಲಿಲ್ಲ. ಅನ್ನದಾತರ ಪರವಾಗಿ ಅಖಾಡಕ್ಕಿಳಿದು ಸರ್ಕಾರವನ್ನ ಎಚ್ಚರಿಸೋ ಕೆಲಸ ಮಾಡಿದೆ. ಅಹೋರಾತ್ರಿ ಧರಣಿಗಿಳಿದ ನೂರಾರು ರೈತರ ಕೂಗನ್ನ ವಿಧಾನಸೌಧಕ್ಕೆ ಮುಟ್ಟಿಸಿದೆ. ಯಾವಾಗ ನ್ಯೂಸ್ 18 ನಿರಂತರವಾಗಿ ವರದಿ ಪ್ರಸಾರ ಮಾಡ್ತೋ ಸರ್ಕಾರ ಅಲರ್ಟ್ ಆಗಿದೆ. ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಮೆಕ್ಕೆಜೋಳ ಖರೀದಿ ಪ್ರಮಾಣ ಹೆಚ್ಚಿಸಿ ಆದೇಶ ಹೊರಡಿಸಿದೆ. ಡಿಸೆಂಬರ್ 2ರಂದು ರಾಜ್ಯ ಸರ್ಕಾರ ತಲಾ ಒಬ್ಬ ರೈತನಿಗೆ 5 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಸೋದಾಗಿ ಹೇಳಿತ್ತು. ಅಲ್ಲದೆ 2,400 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿ ಆದೇಶ ಹೊರಡಿಸಿತ್ತು. ಆದರೆ ಈ ಆದೇಶವನ್ನ ಒಪ್ಪದ ರೈತರು ಹೋರಾಟದ ಕಹಳೆ ಮೊಳಗಿಸಿದ್ರು. ಹೀಗಾಗಿ ಖರೀದಿ ಪ್ರಮಾಣದಲ್ಲಿ ಪರಿಷ್ಕರಿಸಿ 20 ಕ್ವಿಂಟಾಲ್ಗೆ ಹೆಚ್ಚಳ ಮಾಡಿತ್ತು. ಆದರೆ ಹಾವೇರಿ ಜಿಲ್ಲೆ ರೈತರು ಮಾತ್ರ ಒಪ್ಪಿರಲಿಲ್ಲ. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ರು. ಹೀಗಾಗಿ ಇವತ್ತೇ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. 20 ಕ್ವಿಂಟಾಲ್ ಖರೀದಿ ಬದಲು 50 ಕ್ವಿಂಟಾಲ್ ಖರೀದಿಸೋದಾಗಿ ಘೋಷಿಸಿದೆ. ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜಿನೀಶ್ ಆದೇಶ ಹೊರಡಿಸಿದ್ದಾರೆ. 50 ಕ್ವಿಂಟಲ್ ನಾವು ತಗೊಳ್ತಕ್ಕಂಥ ಆದೇಶವನ್ನು ಇವತ್ತು ಮಾಡಿದ್ದಾರೆ. ಅದರಿಂದ ನಾಳೆ ನಡೀತಕ್ಕಂಥ ಪ್ರತಿಭಟನೆಯನ್ನು ಕೈಬಿಟ್ಟು ತಾತ್ಕಾಲಿಕವಾಗಿ ವ್ಯವಸ್ಥಿತವಾಗಿ ಅದನ್ನು ನಡೆಸೋ ಮುಟ 4 ದಿವಸ ಕಾದು ನೋಡ್ತೇವೆ. ಅದು ಸರಿಯಾಯ್ತು ಸರಿಯಾಗದಂಗಿದ್ರೆ ಮತ್ತೆ ನಮ್ಮ ಹೋರಾಟ ಅನಿವಾರ್ಯ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರ ಕೊಡೋದ್ರ ಮುಖಾಂತರ ಈಗೇನು ಆದೇಶ ಮಾಡಿರ್ತಲ್ಲ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಸರ್ಕಾರ ಆದೇಶ ಹೊರಡಿಸ್ತಾ ಇದ್ದಂತೆ ಹಾವೇರಿಯ ಮೈಲಾರ ಮಹಾದೇವಪ್ಪ ಸರ್ಕಲ್ನಲ್ಲಿ ರೈತರು ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ. ಪಟಾಕಿ ಸಿಡಿಸಿ ಹೆದ್ದಾರಿ ಬಂದ್ ಕರೆ ಸಹ ವಾಪಸ್ ಪಡೆದಿದ್ದಾರೆ. ತಾರೀಕಿನ ನಡೀಬೇಕಾದಂಥ ರಾಷ್ಟ್ರೀಯ ಹೆದ್ದಾರಿ ಬಂದ್ ಏನಿದೆ ಆ ಕರೆಯನ್ನು ನಾವು ಹಿಂದಕ್ಕೆ ಪಡೆದಿದ್ದೇವೆ. ಮುಖ್ಯಮಂತ್ರಿಯವರಿಂದ ಒಬ್ಬ ರೈತನಿಂದ 50 ಕ್ವಿಂಟಾಲ್ ಆ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕೆನ್ನುವಂಥ ಒಂದು ಆದೇಶವನ್ನು ಪಡೆದುಕೊಂಡಿದ್ದೇವೆ. ಆ ಆದೇಶದ ಪ್ರಕಾರ ಯಾವ ರೀತಿ ತಾಲೂಕಾ ಮಟ್ಟದಲ್ಲಿ ಪ್ರತಿಯೊಂದು ತಾಲೂಕಾದಲ್ಲಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಆ ಖರೀದಿ ಕೇಂದ್ರಗಳ ಮೂಲಕ ಎಲ್ಲ ಸಾಮಾನ್ಯ ರೈತರಿಗೂ ಸಹಿತ ಅನುಕೂಲವಾಗುವಂತೆ ಆ ಖರೀದಿ ಆಗಬೇಕು ಮತ್ತು ಅವರ ಏನು ಪೇಮೆಂಟ್ ಏನಿದೆ ಅದು ಶೀಘ್ರವಾಗಿ ಆಗಬೇಕನ್ನುವಂಥ ಒಂದು ಬೇಡಿಕೆಯನ್ನು ಸಹಿತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಒಟ್ನಲ್ಲಿ ಮೆಕ್ಕೆಜೋಳ ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಮಣಿದು ಗುಡ್ ನ್ಯೂಸ್ ಕೊಟ್ಟಿದೆ. ವಿರೋಧ ಪಕ್ಷಗಳ ಟೀಕೆಗಳಿಂದ ಕೊಂಚ ಮಟ್ಟಿಗೆ ಪಾರಾದಂತಾಗಿದೆ. ನಾಗರಾಜ್ ಮಾಕಾಪುರ, ನ್ಯೂಸ್ 18 ಹಾವೇರಿ.